ಮುದ್ಗಲ್ ಸಮೀಪದ ಕೊನ್ನಾಪುರಹಟ್ಟಿ ಗ್ರಾಮದಲ್ಲಿ ಹಾಲುಮತ ಸಮುದಾಯದ ವತಿಯಿಂದ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಸೋಮವಾರ ಆಚರಣೆ ಮಾಡಲಾಯಿತು. ಗ್ರಾಮದ ಮಾರುತೇಶ್ವರ ದೇವಸ್ಥಾನದಿಂದ ಕನಕದಾಸ ವೃತ್ತದವರೆಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ತೆರೆದ ವಾಹನದಲ್ಲಿ ಅಲಂಕರಿಸಿದ ಕನಕದಾಸರ ಭಾವಚಿತ್ರಕ್ಕೆ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಡೊಳ್ಳು ಬಾಜಿಯೊಂದಿಗೆ ನೂರಾರು ಮುತ್ತೈದೆಯರು ಕುಂಭ ಮತ್ತು ಕಳಸ ಹಿಡಿದು ಸಾಗಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರ್ ಗೌಡ, ಪಿಎಸ್ಐ ವೆಂಕಟೇಶ್ ಮಾಡ್ಗೇರಿ, ಕೆಡಿಪಿ ಸದಸ್ಯ ಪರಮೇಶ್ವರ್ ಕನ್ನಾಪುರಹಟ್ಟಿ, ಪರಮಣ್ಣ ಜಾಲಿಹಾಳ್, ರೇಮಣ್ಣ ನಾಯಕ್, ಆದಪ್ಪ ಜಾಲಿಹಾಳ್, ಪರಮಣ್ಣ ಗುರಿಕಾರ್, ಹನುಮೇಶ್ ಗೋರ್, ಅಮರೇಶ್ ಬಿಸ್ನಾಳ್, ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಅಧ್ಯಕ್ಷ ಚನ್ನಬಸವ ತುಂಬಲಗಡ್ಡಿ, ಶಿವಕುಮಾರ್ ಪೂಜಾರಿ, ನಾಗರಾಜ್ ಗೋರ್, ತಿಪ್ಪನಗೌಡ ಪಾಟೀಲ್, ಜಗದೀಶ್ ಮೇಗೂರು, ಹುಸೇನ್ ಸಾಬ್ ಅಂಗಡಿ, ದೇವಪ್ಪ ಜೆಸಿಬಿ, ಗೋವಿಂದ್ ಮೇಗೂರು, ದೇವಪ್ಪ ಜಾಲಿಹಾಳ್, ಬಸವರಾಜ್ ಮೇಗೂರು, ಮುದುಕಪ್ಪ ತೊಡ್ಡಿಹಾಳ್, ಶಂಕರಲಿಂಗ ಜಾಲಿಹಾಳ್, ಹನುಮಂತ್ ಬೆಂದೋಣಿ ಹಾಗೂ ಯುವಕರು, ಮಕ್ಕಳು, ಮಹಿಳೆಯರು ಮತ್ತು ಗ್ರಾಮದ ಸರ್ವ ಜನರು ಉಪಸ್ಥಿತರಿದ್ದರು. ವರದಿ ರಮೇಶ್ ತುಂಬಲಗಡ್ಡಿ, ಮುದ್ಗಲ್, ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.